Excel Techno School, ಗುರುವಾಯನಕೆರೆ, ವೇಣೂರು. Admission open now. ಅಧಿವೇಶನ ಚೆನ್ನಾಗಿ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಏನು ಚರ್ಚೆ ಆಗಲಿಲ್ಲ, ಸರ್ಕಾರ ಏನು ಮಾಡಲಿಲ್ಲ. ಚರ್ಚೆ ಎಲ್ಲ ಆಗಿದೆ. ಸರ್ಕಾರ ಚರ್ಚೆ ಆದಮೇಲೆ ಅದರಲ್ಲಿ ಏನೇನು ಮಾನ್ಯ ಸದಸ್ಯರುಗಳು ಕೇಳಿದ್ದಾರೆ ಅದರಲ್ಲಿ ಯಾವ್ದು ಕಾರ್ಯೋನ್ಮುಖಕ್ಕೆ ತರಬಹುದು ಅನ್ನೋ ಪರಿಶೀಲನೆ ಮಾಡಿ ಆಮೇಲೆ ಕೆಲಸ ಮಾಡ್ತದೆ. ಸೆಷನ್ ಒಳಗೆ ಕೆಲಸ ಆಗಲ್ಲ. ಅಲ್ಲಿ ಏನಿದ್ರು ಪ್ರಶ್ನೆ ಉತ್ತರ ಅವ್ರೇನೇನು ಸಮಸ್ಯೆಗಳನ್ನ ಹೇಳ್ಕೊಂಡು ಅದನ್ನೆಲ್ಲ ನೋಟ್ ಆಗಿರುತ್ತೆ, ಅದನ್ನು ಮುಂದೆ ಸಾಲ್ವ್ ಮಾಡೋದ್ರ ಬಗ್ಗೆ ಕ್ರಮ ತಗೊಂತಾರೆ. ಎರಡು ವಾರ ಅದರಲ್ಲಿ ಒಂದಿನ ಶಾಮನೂರು ಶಿವಶಂಕರಪ್ಪಾಜಿ ಅವ್ರ ನಿಧನದಿಂದ ಒಂದಿನ ಇದಾಯಿತು. ಇದು ಸೆಷನ್ ಒಂದು ಮೂರು ವಾರ ಉತ್ತಮವಾಗಿ ಚರ್ಚೆ ಮಾಡಬೇಕು. 2 ವಾರಕ್ಕೆಲ್ಲ ಚರ್ಚೆಯಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. 3 ವಾರ ಇಟ್ಟರೆ ಒಳ್ಳೆಯದು. ಗೃಹಲಕ್ಷ್ಮಿ ಹಣ ಹೊಡೆಯಕ್ಕೆ ಬರೋದೇ ಇಲ್ಲ ರೀ. ಯಾಕೆ ಬರಲ್ಲ ಅಂದರೆ ಅದು ಅಕೌಂಟ್ ಟ್ರಾನ್ಸ್ಫರ್ DBT ಮೂಲಕ ಆಗ್ತದೆ. ಏನಾದರೂ ನನ್ನ ಕೈಯಲ್ಲಿ ಕೊಟ್ಟು ಹಂಚು ಅಂದರೆ ನಿಮ್ಮ ಕೈಯಲ್ಲಿ ಕೊಟ್ಟು ಹಂಚು ಅಂದರೆ ಏನಾದ್ರು ಮೋಸ ಆಗ್ಬೋದು, ದುಡ್ಡು ಹೊಡಿಬೋದು. ಅಕೌಂಟಲ್ಲಿ ಒಂದು ನಮ್ಮ ಅಕೌಂಟಲ್ಲಿ ಇರಬೇಕು, ಇಲ್ಲ ಅವ್ರ ಅಕೌಂಟ್ಗೆ ಹೋಗ್ಬೇಕು. ಬಿಟ್ಟರೆ ಬೇರೆ ಅಕೌಂಟ್ ಎಲ್ಲಿ ಹೋದ್ರೂ ನಿಮಗೆ ಮಾಹಿತಿ ಸಿಗ್ತದೆ. ಸುಮ್ಮನೆ ಅದು ಹೇಳಿದ್ನಲ್ಲ, ಒಲ್ಲದ ಗಂಡಂಗೆ ಮೊಸರು ಕಲ್ಲು ಬರಲ್ಲ. ಅಲ್ಲಲ್ಲಿ ಎಲ್ಲರೂ ಕಲ್ಲು ಬರುತ್ತೆ, ಹಾಲಿಂಡಿದ್ರೆ ಬರಲ್ಲ. ಅವ್ರು ಏನು ಮಾಡಿದ್ರು, ಪೂರ್ತಿ ಇಲ್ಲಿವರೆಗೂ ದುಡ್ಡು ಹಾಕ್ಬಿಟ್ಟಿದ್ದೀವಿ ಅಂತ ಸದನದಲ್ಲಿ ಉತ್ತರ ಕೊಟ್ಟರು. ಅಲ್ಲಿ 2 ತಿಂಗಳೇನೋ ಹಾಕಿಲ್ಲ ಅಂತೇಳಿ ಮಾಹಿತಿನ ಸದಸ್ಯರು ತಂದ ಮೇಲೆ ಅದಕ್ಕೆ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ಸಾರಿ ಕೇಳಿರಬೇಕು. ಇದು ಹುಡುಕ್ರಲ್ಲ. ಈಗ 5,000 ಕೋಟಿ ಹಗರಣ ಆಗಿದ್ರೆ ಹುಡುಕೊಂಬರಕ್ಕೆ ಕೇಳ್ರಿ ಅವ್ರಿಗೆ. ವಿರೋಧ ಪಕ್ಷದ ಕೆಲಸನೇ ಅದಲ್ಲ ಹುಡುಕೋದು. ಎಲ್ಲಿ ಹೋಗಿದೆ ಅನ್ನೋದಂತೂ ಸಿಗುತ್ತಲ್ಲ. ಅಕೌಂಟಿಂದ ಅಕೌಂಟಿಗೆ ಹೋಗ್ಬೇಕು ಆದರೆ ಸಿಗ್ಲೇಬೇಕಲ್ಲ. ಹುಡುಕ್ರಿ, ಸಿಕ್ಕರೆ ಅದಕ್ಕೇನು ದಂಡ ಕಟ್ಟೋಣ. ಸರ್, ಒಪ್ಪಂದ ಆಗಿಲ್ಲ ಅಂತ ಇನ್ನೂ ಚರ್ಚೆ ಆಗ್ತೈತಿ. ಈಗ ತಮ್ಮ ಸಾಹೇಬರು ಹೇಳಿದ್ದಾರೆ ಒಪ್ಪಂದ ಆಗಿದೆ ಅಂತ. ಏನು ಒಪ್ಪಂದ ಆಗಿದೆ ಅಂತ ಹೇಳಿದ್ದಾರೆ? ಅವ್ರು ಹೇಳಿರೋದು ವಿಡಿಯೋ ನಾನು ನೋಡಿದೆ ಗೋಕರ್ಣದಲ್ಲಿ. ಅಲ್ಲಿ ಏನು ಹೇಳಿದೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರು CM ಮಧ್ಯ ಒಪ್ಪಂದ ಆಗಿದೆ, ಹೈಕಮಾಂಡು ಅದಕ್ಕೆ ಒಪ್ಕೊಂಡಿದೆ ಅಷ್ಟೇ ಹೇಳಿದ್ದಾರೆ. ಯಾವ ವಿಷಯ ಅಂತ ಹೇಳಿಲ್ಲ. ಅದು ನೀವು ಕೇಳಿದ್ರಿ, ಯಾವ್ದು ಸರ್ CM ವಿಷಯನ ಅಂತ. ನಿಮ್ಮ ಮುಂದೆ ಯಾಕೆ ಕೇಳ್ಬೇಕು ಅದನ್ನು ಅಂತ ಉತ್ತರ ಕೊಟ್ಟು ನಾನು ನೋಡಿದೆ. ಸರಿ ಇದೆಯಲ್ಲ ಒಪ್ಪಂದ. ಏನೇನು ವರ್ಕಿಂಗ್ ಬಗ್ಗೆ ಒಪ್ಪಂದ ಇರ್ಬೋದು, ಬೇರೆ ಒಪ್ಪಂದಗಳಿರ್ತವೆ. ಅದನ್ನ ಯಾಕೆ ನೀವು ಬರೀ ಮುಖ್ಯಮಂತ್ರಿ ವಿಷಯಕ್ಕೆ ತರ್ತೀರಿ? ಯಾಕೆ ನನಗೆ ನಾನು ಮಾಧ್ಯಮ ಮಿತ್ರರಲ್ಲಿ ಒಂದು ಕೇಳ್ತೀನಿ, ನೀವು ಉತ್ತರ ಕೊಡುವಾಗ. ಈಗ ನನ್ನ ಕೇಳ್ತಿದ್ದೆ ಇಷ್ಟು, ಈಗ ನಿಮ್ಮನ್ನೇ ವಾಪಸ್ ಕೇಳ್ತೀನಿ. ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ವಿರೋಧ ಇದೆಯಾ ನಿಮಗೆಲ್ಲ? ಆಗ್ಲೆಲ್ಲ ಬರ್ತೀರಿ, ಅದೇ ಕ್ವಶನ್ ಕೇಳ್ತೀರಿ. ಅವ್ರು ನಿಲ್ಲಿಸೋರು ನಿಮ್ಮ ಪ್ರಯತ್ನ ಭಾಳ ಇರಂಗೆ ಕಾಣ್ತದೆ. ಇಲ್ಲ, ನಾವು ಸುಮ್ಮನಿದೀವಿ. ನೀವೇ ಮಾಧ್ಯಮದವ್ರಿಗೆ ಅವ್ರು ನಿಲ್ಲಿಸಬೇಕು ಅನ್ನೋದು ಭಾಳ ಒತ್ತಡ ಇದ್ದಂಗಿದೆ ಎಲ್ಲಿಂದನೂ. ಈಗ ಆಗ್ಲೆಲ್ಲ ಬಂದು ಮುಖ್ಯಮಂತ್ರಿ ಯಾವಾಗ ಬದಲಾವಣೆ, ಮುಖ್ಯಮಂತ್ರಿ ಯಾವಾಗ ಇಳಿಸ್ತೀರ, ಮುಖ್ಯಮಂತ್ರಿ ಯಾವಾಗ, ಅದೇ ಕ್ವಶನ್ ಒಂದೇ ಕೇಳ್ತಿದ್ದಾರೆ. ನಿಮ್ಗೆ ಯಾಕೆ ಅವ್ರ ಮೇಲೆ ದ್ವೇಷ? ಹೌದು, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ನಿಮ್ಗೆ ಯಾಕೆ ದ್ವೇಷ ಅಂತ. ನಾವೆಲ್ಲೂ ಹೇಳಿಲ್ಲ. ನಾ ಹಿಂದೆ ಮಾತಾಡಿದ್ದೆ. ಅದಾದ್ಮೇಲೆ ಹೈಕಮಾಂಡ್ ಎಂಟ್ರಿ ಕೊಟ್ಟು ಯಾರು ಸಹ ಮುಖ್ಯಮಂತ್ರಿ ವಿಷಯ ಮಾತಾಡಬೇಡಿ, ಅದ್ರ ಡಿಸಿಷನ್ಸ್ ಏನಾರು ತಗೊಳ್ಬೇಕು ಅಂದ್ರೆ ನಾವು ಹೈಕಮಾಂಡ್ ಇದೀವಿ, ತಗೊಂತೀವಿ ಅಂತ ಉತ್ತರ ಕೊಟ್ಟರು. ಅಲ್ಲಿಂದ ನಾನು ಈಗ ಏನಾರು ಮಾತಾಡಿದ್ದೀನ? ಅದಕ್ಕೊಂದು ಅರ್ಥನೂ ಕಲ್ಪಿಸಿದ್ರು. ಯಾಕೆ ಇವರು ಸಾಹೇಬ್ ಸಿದ್ದರಾಮಯ್ಯ ಕಡೆ ವಾಲಿದ್ದಾರೆ, DK ಸಾಹೇಬ್ರು, ಅವೆಲ್ಲ ಸುಮ್ಮನೆ ಅಸಮಂಜಸ. ಯಾಕೆಂದರೆ ಅಭಿಮಾನ ಪ್ರೀತಿ ಇರುತ್ತೆ. ನಾನೀಗ ಆಂಜನೇಯ ಆದರೆ ಎದೆ ಸಿಡಿ ತೋರಿಸ್ಬಿಡಿ ಶ್ರೀರಾಮನ್ ಥರ, ಆ ಥರ ಬರೋದಿಲ್ಲ. ದಯಮಾಡಿ ನಿಮ್ಗೇನಾದ್ರು ಮುಖ್ಯಮಂತ್ರಿಗಳ ದ್ವೇಷ ಇದ್ದರೆ ಅದನ್ನೊಂದು ಆಂದೋಲನ ಸ್ಟಾರ್ಟ್ ಮಾಡ್ಕೊಳ್ರಿ. ಇಳಿಸಕ್ಕೆ ಏನಾದ್ರು ಹೋರಾಟ ಮಾಡೋದಿದ್ರೆ ನಮ್ಮ ಮೇಲೆ ಯಾಕೆ ಬರ್ತೀರಿ ಕದಾ? ನಾನು ಎಲ್ಲೂ ಹೇಳ್ತೀನಿ ಕೇಳ್ರಿ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ವ್ಯಕ್ತಪಡಿಸಿ ನಿಜ, ಅದ್ರಾಗೇನು ಬದಲಾವಣೆ ಇಲ್ಲ. ಎಲ್ಲೂ ಸಿದ್ದರಾಮಯ್ಯ ಸಾಹೇಬ್ರು ಇಳಿಸ್ರಿ ಅಂತ ನಾನು ಹೇಳಿಲ್ಲ. ಎಲ್ಲೂ 2 ವರ್ಷ ಒಪ್ಪಂದ ಆಗಿದೆ ಅಂತಲೂ ಹೇಳಿಲ್ಲ. ಸುಮ್ಮನೆ ನಮ್ಮ ನಾಗರಿಕರಿಗೆ ನಾವು ತಪ್ಪು ಮಾಹಿತಿ ಕೊಡಬಾರ್ದು. ನೋಡ್ರಿ, ಪ್ರತಿಯೊಬ್ಬ ಕಾರ್ಯ ನೀವು ನನಗೆ ಓಟ್ ಹಾಕಿರ್ಬೋದು. ಈಗ ಪುನೀತ್ ಅಣ್ಣ ಪಬ್ಲಿಕ್ ಟಿವಿ ನೀನು ಓಟ್ ಹಾಕಿದ್ರೆ ನೀನು ಕಾರಣನೇ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ. ಅಲ್ಲ, ಎಲ್ಲಾರ ಹಾಕ್ರಿ, ಸರ್ಕಾರ ಅಧಿಕಾರಕ್ಕೆ ಬರೋಕೆ ಕಾಂಗ್ರೆಸ್ ಅಂತ ಒಂದು ಓಟ್ ನೀವು ಯಾರೇ ಹಾಕಿದ್ರು ನೀವು ಅದಕ್ಕೊಬ್ರು ಕಾರಣನೇ. ನಾನು ಅಲ್ಲ, ಇನ್ನೊಬ್ರಲ್ಲ, ಮತ್ತೊಬ್ರಲ್ಲ. ಮಾತಾಡ್ಲೇಬೇಕಲ್ಲ. ನಮಗೆ ಒಪ್ಪಂದ ಹೆಂಗಾಗಿದೆ ಅಂತಂದ್ರೆ, ಒಪ್ಪಂದ ಅಂದ್ರೆ DK ಶಿವಕುಮಾರ್ ಅವರು ಮುಂದಿನ ಅವಧಿ CM ಆಗಲಿ 2028ಕ್ಕೆ ಆ ತರ ಒಪ್ಪಂದ ಆಗಿರ್ಬೋದು. ನಾ ಪೂರ್ಣಾವಧಿ ಆಗ್ತೀನಿ ಅಂತಾನೂ ಇರ್ಬೋದು. ನನಗೆ ಒಪ್ಪಂದ ಅವ್ರನ್ನೇ ಕೇಳ್ಬೇಕು, ಯಾರು ಒಪ್ಪಂದ ಆಗಿದೆ ಅಂತ ಹೇಳಿದ್ದಾರೆ. ಅವ್ರನ್ನೇ ಹೋಗಿ ಒಪ್ಪಂದ ಏನಾಗಿದೆ ಅನ್ನೋದನ್ನ ನೀವು ಪದೇ ಪೀಡಿಸಿ ಏನಾದ್ರು ಬಾಯಿ ಬಿಟ್ರೆ ಬಿಡ್ಬೋದು. ನೀವೇ ಕೇಳ್ಬಿಡೋರಿ. 5 ವರ್ಷ ನಾನೇ ಅಂತ ಅವರು ಹೇಳಿದ್ದಾರೆ. ನಾನು ಸದನದಲ್ಲಿದ್ದೆ. ಪ್ರತಿಪಕ್ಷದವರು ಕೆದಕಿ ಕೇಳಿದಾಗ ಹೈಕಮಾಂಡ್ ಅನ್ನ ಒಂದು ಪದನ್ನ ಅವರು ಬಳಸಿದ್ದಾರೆ. ನಾನು ಸಹ ಪ್ರತಿ ಬಾರಿನೂ ಹೈಕಮಾಂಡ್ ಅಂತ ಹೇಳ್ತೀನಿ. DK ಶಿವಕುಮಾರ್ ಅವರು ಹೈಕಮಾಂಡ್ ಹೇಳ್ತಾರೆ. ಅರ್ಥ ತಾವೇ ತಿಳ್ಕೊಳ್ಳಿ.
ಹೈಕಮಾಂಡ್ ನಾಳೆ ತೀರ್ಮಾನ ಮಾಡಿದ್ರು ಆಯಿತು, ಇನ್ನು 10 ವರ್ಷ ಬಿಟ್ಟು ತೀರ್ಮಾನ ಮಾಡಿದ್ರು ಹೈಕಮಾಂಡ್ ತೀರ್ಮಾನ ನಾವೆಲ್ಲ ಬದ್ಧ. ಪೂಜೆ ಪುನಸ್ಕಾರ ಟೆಂಪಲ್ ರನ್ ಜೋರಾಗಿದೆ. ಡಿ ಕೆ ಶಿವಕುಮಾರ್ಗೆ ಡೇಟ್ ಏನೋ ಕೊಟ್ಟಿದಾರಂತ ಸರ್, ಅವರು ಏನೋ ಜ್ಯೋತಿಷಿ ತೆಗೆದಾಗ ಏನೋ ಡೇಟ್ ಕೊಟ್ಟಿದ್ದಾರೆ ಅಂತ. ನೀವಿದ್ರ ಜೊತೆಗೆ ಅಲ್ಲ, ನೀವೇ ಇದ್ರೆ ಹೇಳಿ ರಾಜ್ಯೋತಿಷ ನಾನು ಹೋಗ್ತೀನಿ, ನನ್ನ ಒಂದಿಷ್ಟು ಸಮಸ್ಯೆ ಕೇಳ್ಬಿಡ್ತೀನಿ. ಏನಂತ ಅದು ಅವ್ರು ಯಾವ್ದು ದಿನಾಂಕ ಅಂತ ಅವ್ರನ್ನೇ ಕೇಳ್ರಿ. ಈಗ ನಾನು ಕೆಲವು ದೇವರಲ್ಲಿ ನಂಬಿಕೆ ಇರೋನೆ, ನಾನು ಅವ್ರ ಏನಾಗ್ಬಿಟ್ಟಿದೆ ಎಲ್ಲದ್ರಲ್ಲೂ ಅವ್ರನ್ನೇ ಫಾಲೋ ಮಾಡ್ತಿದ್ದಂಗಾಗಿದೆ. ನಾನು ದೈವ ಭಕ್ತ, ಅವರು ದೈವ ಭಕ್ತರು, ನಾನು ಅವ್ರ ಫಾಲೋಯರು, ನಾನು ದೇವ್ರು ನಂಬ್ತೀನಿ, ನಾನು ದೇವ್ರ ಜೊತೆ ಮಾತಾಡ್ತೀನಿ, ಕಷ್ಟ ಸುಖ ಹೇಳ್ಕೊಂತೀನಿ ಕೇಳ್ಕೊಂತೀನಿ, ಅದು ನನಗೆ ಹೇಳ್ತದೆ. ಆದ್ರೆ ನಿಮ್ಮ ಮುಂದೆ ಹೇಳಕ್ಕಾಗಲ್ಲ ಏನಾಗುತ್ತೆ ಏನಾಗಲ್ಲ ಅಂತ. ಯಾವಾಗಲೂ ಇದೆ ನನ್ನ ಬೇಡಿಕೆ, ಇವತ್ತಲ್ಲ. ನಾನು ದೇವನ್ ಯಾವತ್ತು ನನ್ನ ಟಿಕೆಟ್ ಅನೌನ್ಸ್ ಆಯ್ತಲ್ಲ ಅವತ್ತಿಂದನೂ ನಾನು ಅವ್ರ ಪರವಾಗಿದ್ದೀನಿ, ಇವಾಗಲೂ ಇರ್ತೀನಿ, ಮುಂದೆ ಇರ್ತೀನಿ. ಜನವರಿ ಆಗ್ಬೋದು ಸರ್, ಟೈಮ್ ಬರಲಿ, ಜನವರಿಲಿ ಮಾತಾಡೋಣ ನಾವು ನೀವು. ಬದಲಾಗುತ್ತೆ ಸರ್ ಸಂಕ್ರಾಂತಿ. ಸೂರ್ಯಪಥ ಅಂತೂ ಬದಲಾವಣೆ ಆಗ್ತದೆ, ಅದಂತೂ ತಮಗೆಲ್ಲ ಗೊತ್ತಿರೋ ಅಂಥದ್ದೇ. ಸೂರ್ಯಪಥ ಬದಲಾವಣೆ ಆದಾಗ ಒಳ್ಳೇದು ಆಗಂತೂ ಸಹಜ, ತಮಗೆಲ್ಲ ಗೊತ್ತಿದ್ದು. ನೋಡೋಣ, ಸೂರ್ಯ ಬದಲಾವಣೆಯಿಂದ ನಮಗೆ ಒಳ್ಳೇದಾಗುತ್ತೋ ಯಾರಿಗೂ ಒಳ್ಳೇದಾಗುತ್ತೆ ನೋಡೋಣ. ಎಲ್ಲ ಹೋದ ವರ್ಷ ಯಾರಿಗಾರು ಒಳ್ಳೇದಾಗಿರ್ಬೋದು, ಈ ವರ್ಷ ನಮಗಾಗ್ಬೋದು, ಮುಂದಿನ ವರ್ಷ ನಿನಗಾಗ್ಬೋದು ಅಣ್ಣ, ಆಗ್ಬೋದು. ನೋಡೋಣ, ಕಾದು ನೋಡೋಣ. ಪಾಲಿಟಿಕ್ಸ್ ಅಲ್ಲಿ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಮಧ್ಯೆ ಸಂಕ್ರಾಂತಿ ಯಾವ ರೀತಿ ಆಗ್ಬೋದು? ಒಳ್ಳೇದೇ ಆಗ್ಬೋದು. ಯಾವ ರೀತಿ ಒಳ್ಳೇದನ್ನೇ ಬಯಸಾರಲ್ಲ ನಾವು, ಯಾರಿಗಾಗ್ಲಿ ಒಳ್ಳೇದೇ ಆಗ್ತದೆ ಅಂತ ನಮ್ಮ ಆರೈಕೆ. ಈಗ ಡಿನ್ನರ್ ಮೀಟಿಂಗ್ ಆಯ್ತು, ಡಿನ್ನರ್ ಮೀಟಿಂಗ್ ಅಲ್ಲಿ ದಲಿತ ಸಿಎಂ ಮಾಡಬೇಕು, ಒಂದ್ ವೇಳೆ ಸಿಎಂ ಬದಲಾವಣೆ ಆದ್ರೆ ಅನ್ನೋದು ಹೈಕಮಾಂಡ್ ದಲಿತ ಸಿ ಎಂ ಅನ್ಬೋದು, ಬ್ರಾಹ್ಮಣರು ಸಿ ಎಂ ಅನ್ಬೋದು, ಒಕ್ಕಲಿಗರು ಸಿ ಎಂ ಅನ್ಬೋದು, ಲಿಂಗಾಯತರು ಮಾಡೋಣ ಅನ್ಬೋದು, ಅಲ್ಪಸಂಖ್ಯಾತರು ಮಾಡೋಣ ಅನ್ಬೋದು. ಯಾರನ್ನಾದರೂ ಮಾಡಿದ್ರು ನಮ್ದೇನು ಅಭ್ಯಂತರ ಇಲ್ಲ, ಮೊದಲನೇದು. ಆಮೇಲೆ ದಲಿತರು ಸಿ ಎಂ ಆಗಬಾರ್ದು ಅಂತ ಎಲ್ಲೂ ಇಲ್ಲ. ಎಲ್ಲ ಸಮುದಾಯದವರಿಗೂ ಶಕ್ತಿ ಇದೆ, ಎಲ್ಲ ಸಮುದಾಯದಲ್ಲೂ ಆ ಒಂದು ಶಕ್ತಿ ಇರೋ ಅಂಥ ನಾಯಕರು ನಮ್ಮ ಪಕ್ಷದಲ್ಲಿದ್ದಾರೆ, ಬೇರೆ ಪಕ್ಷದಲ್ಲಿದ್ದಾರೆ, ಎಲ್ಲ ಗೊತ್ತಿಲ್ಲ. ಯಾರಾದ್ರೂ ನಾವು ಸ್ವಾಗತ ಮಾಡ್ತೀವಿ, ಯಾಕೆಂದರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರೋರು ನಾವು. ಈಗ ನಾನೊಬ್ಬನೇ ತೀರ್ಮಾನ ಮಾಡೋದಾಗಿದ್ದರೆ ನಾನೇ ಆಗ್ಬಿಡ್ತಿದ್ದೆ, ನಾನೊಬ್ಬನೇ ತೀರ್ಮಾನ ಮಾಡೋಕ್ಕಾಗಲ್ಲ. ಆಮೇಲೆ ಯಾವುದೇ ಒಂದು ಸಮುದಾಯ ತೀರ್ಮಾನ ಮಾಡೋಕ್ಕಲ್ಲ, ಯಾವುದೇ ಒಂದು ಸಮುದಾಯದಿಂದ ಸರ್ಕಾರ ಬರೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಮುದಾಯ, ಸಣ್ಣ ಸಣ್ಣ ಸಮುದಾಯನೂ ಇವತ್ತು ನಿಮ್ಗೆ ಮತ ಕೊಟ್ಟಿದೆ. ಸಣ್ಣ ಸಣ್ಣ ಸಮುದಾಯ ನಾವು ಗೌರವಿಸ್ಬೇಕು. ಸಣ್ಣ ಸಮುದಾಯದವ್ರನ್ನೂ ಅಲ್ಪಸಂಖ್ಯಾತರು ನಾವು ಮುಖ್ಯಮಂತ್ರಿ ಮಾಡಿದ್ರೆ ಅದು ತಪ್ಪೇನಿಲ್ಲ, ಹೈಕಮಾಂಡ್ ತೀರ್ಮಾನಕ್ಕೆ ಬಿಡ್ತೀವಿ. ಅಲ್ಲ, ಅವ್ರು ಆಗ್ತಾರೆ, ಆಗಲೇಬೇಕು ಅಂತ ನಾನು ಮುಂಚಿನ ಒತ್ತಡ ಇದೆ. ಅದಕ್ಕೆ ನಾನಲ್ಲ ಡಿಸಿಷನ್ ತಗೊಳ್ಳೋದು, ಹೈಕಮಾಂಡ್ ಅಲ್ವಾ. ಹೈಕಮಾಂಡ್ ಡಿಸಿಷನ್ ತಗೊಳುತ್ತಲ್ಲ, ಹೈಕಮಾಂಡ್ ತಗೊಳಕ್ಕೆ ನಾನು ಸ್ವಾಗತ ಮಾಡಲೇಬೇಕಾಗ್ತದೆ, ಮಾಡ್ತೀನಿ. ಮಠಾಧೀಶರು ಕೂಡ ದಲಿತ ಸಿಎಂ ಬೇಕು ಅಂತಂದು ತುಮಕೂರಲ್ಲೆಲ್ಲ ಮೀಟಿಂಗ್ ಮಾಡಿ ಎಲ್ಲ ಮಠಾಧೀಶರು ಈಗ ಸಹಜ, ಅವು ಸಮುದಾಯದ ಮಠಾಧೀಶರು ಆ ಸಮುದಾಯದ ಬಗ್ಗೆ ಮಾತಾಡೋದು ಸಹಜ ಇದೆ. ಮೊನ್ನೆ OBC ಯಾರು ಐಂದ ವರ್ಗದ ಗುರುಗಳು ಒಂದು 15-20 ಜನ ನಾನು ಹೋಗಿದ್ದೆ ಜೊತೆಗೆ ಬಂದು ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಆಶೀರ್ವಾದ ಮಾಡಿ ಮುಖ್ಯಮಂತ್ರಿ ಆಗಲಿ ಅಂತ ಹೊರಗಡೆ ಸ್ಟೇಟ್ಮೆಂಟು ಕೊಟ್ಟರು. ಅವರ ನೇತೃತ್ವದಲ್ಲಿ ಒಂದು 5 ಸಮಾವೇಶನ ಮಾಡಿ ಒಳ್ಳೇದಾಗುತ್ತೆ ಅಂತಲೂ ಕೊಟ್ಟರು. ಅಂದರೆ 5 ಸ್ವಾಮಿಗಳೇ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಒಪ್ಪಿದ್ದಾರೆ, ಹಂಗಾಗಿ ಜಾತಿ ಆಗ್ತಿರೋದು. ಅವ್ರ ಅಭಿಪ್ರಾಯ ಅವರು ವ್ಯಕ್ತಪಡಿಸ್ತಾರೆ. ಇಲ್ಲೆಲ್ಲೂ ಒಕ್ಕಲಿಗ ಸ್ವಾಮಿಯವರು ಹೇಳಿದ್ರು ಅಂತ ನೀವೆಲ್ಲ ಮಾತಾಡ್ತಾ ಇತ್ತು, ಮಾಧ್ಯಮದಲ್ಲಿ ಬಂತು, ಅದಕ್ಕೆ ಕೆಲವರು ವಿರೋಧನೂ ಮಾಡಿದ್ರು. ಅವರೊಬ್ಬರೇ ಮಾತಾಡಿದರೆ ಜಾತಿ ಪ್ರಕಾರ ಹೋಗೋದು. ಈಗ ಯಾರು 5 ಸಂಬಂಧಪಟ್ಟ ಮಠಾಧೀಶರು ಎಲ್ಲರೂ ಬಂದು ಹೇಳಿಕೆ ಕೊಟ್ಟರು, ಈಗೇನು ಹೇಳ್ತೀರಿ ನೀವು? ಹಂಗಾಗಿ ಯಾವ ಮಠಾಧೀಶರು ಹೇಳಿದ್ರು, ಯಾರೇ ಶಾಸಕ ಅಥವಾ ಯಾರೇ ವಿಧಾನ ಪರಿಷತ್ ಸದಸ್ಯ ಹೇಳಿದ್ರು ಯಾವುದು ಬದಲಾವಣೆ ಆಗಲ್ಲ. ಈಗ ಏನಾದ್ರು ಬದಲಾವಣೆ ಆಗ್ಬೇಕು ಅಂದ್ರೆ ಹೈಕಮಾಂಡ್ ತೀರ್ಮಾನ ಆಗಬೇಕು. ಹೈಕಮಾಂಡ್ ಯಾವತ್ತು ತೀರ್ಮಾನ ಮಾಡುತ್ತೋ ಅವತ್ತು ಯಾರನ್ಗೆ ಹೇಳ್ತಾರೋ ಅವರಿಗೆ ನಾವೆಲ್ಲ ಸಿದ್ಧವಾಗಿದ್ದೀವಿ ಮಾತಾಡ್ತೀವಿ. ನಾವು ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗ್ಬೋದು ಅಂತ ಭಾಳ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಏನು ಸಂಕ್ರಾಂತಿ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಕಸ ಹೊಡಿ ಅಂದ್ರೂ ಅಥವಾ ನೀವೇನು ಹೇಳಿದ್ರೆ ಆ ಹುದ್ದೆನೂ ಇರ್ಬೋದು, ಯಾವುದೇ ಹುದ್ದೆ ಕೊಟ್ಟರು ನಾನು ಶಿರಸ ವಹಿಸಿ ಕೆಲಸ ಮಾಡೋಕ್ಕೆ ಸಿದ್ಧಿದ್ದೀನಿ. ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದೀನಿ. ಥ್ಯಾಂಕ್ ಯು. ಅದಕ್ಕೊಂದು ಕೋರ್ ಕಮಿಟಿ ನಮ್ಮದೊಂದು ಮಂಡಳಿ ಇರುತ್ತೆ, ಮೀಟಿಂಗ್ ಮಾಡ್ತೀವಿ. ನಾಳೆ 24ಕ್ಕೆ ಚಾಮನೂರು ಶಿವಶಂಕರಪ್ಪಾಜಿ ಅವರೇನು ದಿವಂಗತರಾಗಿದ್ದಾರೆ, ಅದಕ್ಕೊಂದು ನುಡಿ ನಮನ ನಮ್ಮ ವೀರಶೈವ ಮಹಾಸಭದಿಂದ 24 ಇದರಲ್ಲಿ ವೀರಶೈವ ಮಹಾಸಭಾ ಬೆಂಗಳೂರಲ್ಲಿ ನುಡಿ ನಮನ ಕಾರ್ಯಕ್ರಮ. ಎಲ್ಲ ಲಿಂಗಾಯತರ ಮುಖಂಡರು, ಶಾಸಕರು, ಎಲ್ಲ ಪಕ್ಷದ ಶಾಸಕರು, ಮುಖಂಡರು ಸೇರಿ ಒಂದು ನುಡಿ ನಮನ ಕಾರ್ಯಕ್ರಮ, ಅವರಿಗೊಂದು ನಮ್ಮ ಸಮಾಜಕ್ಕೆ ಕೊಟ್ಟ ಕೊಡುಗೆ ಬಗ್ಗೆ ಒಂದು ಸ್ಮರಣಿಸೋಕ್ಕೆ ಒಂದು ಕಾರ್ಯಕ್ರಮ 24 ಹಾಕ್ಕೊಂಡಿದ್ದೀವಿ. ಅದಾದಮೇಲೆ ನಮ್ಮಲ್ಲಿ ಬೈಲ ಇರುತ್ತೆ, ಬೈಲದಲ್ಲಿ ಯಾರು ಇಂಥ ಸಂದರ್ಭಗಳಲ್ಲಿ ಯಾರು ನೆಕ್ಸ್ಟ್ ಅಧ್ಯಕ್ಷ ಆಗ್ಬೇಕು ಬೈಲವನ್ನು ಮಾಡಿದ್ದಾರೆ. ಬೈಲದ ಪ್ರಕಾರ ಹೆಂಗಿರುತ್ತೆ ಹಂಗೆ ಹಿರಿಯರು ಹೆಂಗೆ ಹೇಳ್ತಾರೆ ಹಂಗೆ ಈಶ್ವರ್ ಖಂಡ್ರವ್ರನ್ನ ನಾನು ಬೆಂಬಲಿಸ್ತೀನಿ. ನಾನು ಅವ್ರ ಜೊತೆಗೆ ಇರೋದು, ನಾನು ಅವ್ರನ್ನ ಬೆಂಬಲಿಸ್ತೀನಿ. ಅವ್ರ ಜೊತೆ ಕೆಲಸ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಬೇಕು ನಿಮ್ಮಂತರ ಬೇಕು ಅಂತ ನೇರ ನುಡಿ
ಇಲ್ಲಿಗೆ ನಾನು ನಾನು ಸೇರ್ತೀನಿ. ನಾನು ಇದ್ದೀನಿ ವೀರಶೈವ ಮಹಾಸಭಾದ ಜಿಲ್ಲಾ ಯುವ ಘಟಕ ಅಧ್ಯಕ್ಷನ ಕೆಲಸ ಮಾಡಿರೋ ಅನುಭವ ಇದೆ. ಆಮೇಲೆ ಶಾಸಕನಾಗಿ ಪಕ್ಷ ಸಂಘಟನೆಗೆ ಹೋಯ್ತಿಗೆ ಸ್ವಲ್ಪ ವೀರಶೈವ ಲಿಂಗಾಯತ ಸಮುದಾಯ ಕಡೆ ಕಡಿಮೆ ಆಯಿತು. ಈಗ ಈಶ್ವರ ಕೊಂಡ್ರೆ ಸಾಹೇಬ್ರ ಜವಾಬ್ದಾರಿ ಕೊಟ್ಟು ನಾನು ನಿರ್ವಹಿಸ್ತೀನಿ, ಅವ್ರ ಜೊತೆಗೆ ಇರ್ತೀನಿ. ನೀವೆಲ್ಲ ದೇವಸ್ಥಾನಕ್ಕೆ ಹೋಗಿದ್ರಿ ಸರ್ ಸಾಹೇಬ್ರು ಸೇಮ್ ಆಗಲಿ ಅಂತಿಲ್ಲ? ನಾನು ಎಲ್ಲ ದೇವಸ್ಥಾನ ಪೂಜೆ ಪುನಸ್ಕಾರ ಮಾಡಿದ್ದೀನಿ, ಮುಚ್ಚಿಟ್ಕೊಳ್ಳೋದು ಏನಿಲ್ಲ, ಆಗಲಿ ಅನ್ನೋದು ನನ್ನ ಬಯಕೆ ಇದೆ. ಓಕೆ ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.